ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಡೆಬಿಟ್ ಕಾರ್ಡ್ ಗ್ರೀನ್ ಪಿನ್ ಜನ್ರೇಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಿಮಗೆ ಬ್ಯಾಂಕಲ್ಲಿ ಈ ಥರ ಒಂದು ಯೂಸರ್ ಗೈಡು ಆ್ಯಂಡ್ ಒಂದು ಡೆಬಿಟ್ ಕಾರ್ಡ್ ಕೊಟ್ಟಿರ್ತಾರೆ. ಇದರಲ್ಲಿ ಯಾವುದೇ ಆದಂತಹ ಪಾಸ್ವರ್ಡ್ ಇರಲ್ಲ. ಈ ಪಾಸ್ವರ್ಡನ್ನ ನಾವೇ ಜನ್ರೇಟ್ ಮಾಡಬೇಕಾಗುತ್ತೆ. ಹಾಗಾಗಿ ಈ ಫಾರಮಲ್ಲಿ ಕೊಟ್ಟಿರ್ತಾರೆ ಯೂಸರ್ ಗೈಡ್ ಯಾವ ಥರ ಸ್ಟೆಪ್ಸ್ ಫಾಲೋ ಮಾಡಿ ಗ್ರೀನ್ ಪಿನ್ ಜನ್ರೇಟ್ ಮಾಡಬೇಕು ಅಂತ. ಟೋಟಲಿ 2 ಟೈಪ್ಸ್ ಗ್ರೀನ್ ಪಿನ್ ಜನ್ರೇಟ್ ಮಾಡ್ಬೋದು. ಒಂದು ATM ಅಲ್ಲಿ, ಹಾಗೆ ಇನ್ನೊಂದು ಮೊಬೈಲಲ್ಲಿ ವೆಬ್ಸೈಟ್ ಮುಖಾಂತರ ಗ್ರೀನ್ ಪಿನ್ ಜನ್ರೇಟ್ ಮಾಡ್ಬೋದು. ನಾನಿಲ್ಲಿ ATM ಮುಖಾಂತರ ಗ್ರೀನ್ ಪಿನ್ನ ಜನ್ರೇಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಆ್ಯಂಡ್ ಇಲ್ಲಿ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ಸ್ ಇದೆ. ಈ ಅಪ್ಲಿಕೇಶನ್ಸ್ನ ನೀವು ಇನ್ಸ್ಟಾಲ್ ಮಾಡಿಕೊಂಡು ಮೊಬೈಲಲ್ಲಿ ಮೊಬೈಲ್ ಬ್ಯಾಂಕಿಂಗ್ ಬಳಸ್ಬೋದು. ಮೊದಲನೇದಾಗಿ ಹೀಗೆ ಡೆಬಿಟ್ ಕಾರ್ಡ್ ಕೊಟ್ಟಿರ್ತಾರೆ. ಹಾಗೆ ಡೆಬಿಟ್ ಕಾರ್ಡ್ ಜೊತೆ ನೀವು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಯಾವುದಿರುತ್ತೆ ಆ ಮೊಬೈಲ್ನ ನೀವು ATM ಹತ್ರ ತೊಗೊಂಡೋಗ್ಬೇಕಾಗುತ್ತೆ. ಫಸ್ಟ್ ಸ್ಟೆಪ್ಪು, ಡೆಬಿಟ್ ಕಾರ್ಡ್ನ ಹೀಗೆ ಸ್ಲಾಟಲ್ಲಿ ಇನ್ಸರ್ಟ್ ಮಾಡಿ. ನೆಕ್ಸ್ಟ್ ಬಾಟಮಲ್ಲಿ ಗ್ರೀನ್ ಪಿನ್ ಬಾರ್ ಫರ್ಗಾಟ್ ಪಿನ್ ಅಂತ ಆಪ್ಷನ್ ತೋರಿಸುತ್ತೆ, ಯೆಲ್ಲೋ ಕಲರ್ ಲೆಟರ್ಸು. ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಬರುತ್ತೀಗ ಇಲ್ಲಿ ನೋಡ್ಬೋದು ಗ್ರೀನ್ ಪಿನ್ ಬಾರ್ ಫರ್ಗಾಟ್ ಪಿನ್ ಅಂತಿದೆ. ಈ ಫರ್ಗಾಟ್ ಪಿನ್ ಕ್ಲಿಕ್ ಮಾಡಬೇಕಾಗುತ್ತೆ ಒಂದ್ಸತಿ. ಮೀನ್ಸ್ ಗ್ರೀನ್ ಪಿನ್ ಜನ್ರೇಟ್ ಮಾಡಬೇಕು ಅಂದರೆ ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ, ನೋಡ್ತಿರ್ಬೋದು ನೀವು. ಆ್ಯಂಡ್ ಇಲ್ಲಿ ಜನ್ರೇಟ್ OTP ಅಂತ ಆಪ್ಷನ್ ತೋರಿಸ್ತಿದೆ ಆ್ಯಂಡ್ ಕ್ಯಾನ್ಸಲ್ ಅಂತ ಇದೆ. ನಾನಿಲ್ಲಿ ಏನು ಮಾಡ್ತೀನಿ, ಜನ್ರೇಟ್ OTP ಅಂತ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಎಂಟರ್ ಯುವರ್ ಬ್ಯಾಂಕ್ ಅಕೌಂಟ್ ನಂಬರ್ ಅಂತಿದೆ. ನಿಮ್ಮ ಅಕೌಂಟ್ ನಂಬರ್ನ, ಮೀನ್ಸ್ ನನ್ನ ಅಕೌಂಟ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ನಿಮ್ಮ ಅಕೌಂಟ್ ನಂಬರು ಹೀಗೆ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಕರೆಕ್ಟ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ವೆಯ್ಟ್ ಮಾಡಿ ಫ್ಯೂ ಮಿನಿಟ್ಸು. ಆ್ಯಂಡ್ ಇಲ್ಲಿ ಎಂಟರ್ ದಿ OTP ರಿಸೀವ್ಡ್ ಆನ್ ಯುವರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂತ ಕೇಳುತ್ತೆ. ನಿಮ್ಮ ಅಕೌಂಟ್ಗೆ ಯಾವ ನಂಬರ್ ಲಿಂಕ್ ಆಗಿರುತ್ತೆ ಅದೇ ನಂಬರ್ನ ನೀವು ತೊಗೊಂಡೋಗ್ಬೇಕಾಗುತ್ತೆ. ಅದೇ ನಂಬರ್ಗೆ OTP ಬರುತ್ತೆ. OTP ನೋಡ್ಬೋದು, ನನ್ನ ಮೊಬೈಲ್ಗೆ ಬಂದಿದೆ. ಇದು ಒಂದು 6 ಡಿಜಿಟ್ OTP ಆಗಿರುತ್ತೆ. ಈ OTPನ ನಾನಿಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಇದು 6 ಡಿಜಿಟ್ OTP ಆಗಿರುತ್ತೆ. ಆ್ಯಂಡ್ ಇಲ್ಲಿ ನಾನು ಕರೆಕ್ಟ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಪ್ಲೀಸ್ ವೆಯ್ಟ್ ಅಂತ ತೋರಿಸುತ್ತೆ. ಒಂದು ಫ್ಯೂ ಮಿನಿಟ್ಸ್ ವೆಯ್ಟ್ ಮಾಡಿ. ಆ್ಯಂಡ್ ಇಲ್ಲಿ ನೋಡ್ಬೋದು, ಪ್ಲೀಸ್ ಎಂಟರ್ ಯುವರ್ ನ್ಯೂ ಪಿನ್ ಅಂತ ತೋರಿಸುತ್ತೆ. ನಿಮಗೆ ಇಷ್ಟವಾದ್ದು ಪಾಸ್ವರ್ಡ್ನ ನೀವು ಸೆಟ್ ಮಾಡ್ಕೋಬೋದು. ಮಿನಿಮಮ್ ಅಂದರೆ 4 ಡಿಜಿಟ್ ಮೇಲಿರಬೇಕು. 4 ಡಿಜಿಟ್ ಆದರೂ ಓಕೆ, ಏನು ತೊಂದರೆ ಇಲ್ಲ. ನಾನಿಲ್ಲಿ 4 ಡಿಜಿಟ್ನ ಸೆಟ್ ಮಾಡ್ತಾಯಿದ್ದೀನಿ ಪಿನ್ನು. 2 ಟೈಮ್ಸ್ ಪಾಸ್ವರ್ಡ್ನ ಹಾಕಬೇಕಾಗುತ್ತೆ ಇಲ್ಲಿ. ಆ್ಯಂಡ್ ವೆಯ್ಟ್ ಮಾಡಿ. ನೀವೇನು ಪಿನ್ ಕೊಟ್ಟಿರ್ತೀರ ಅದು ಸೇವ್ ಆಗುತ್ತೆ. ಈಗ ಒಂದು ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಪ್ಲೀಸ್ ವೆಯ್ಟ್ ಯುವರ್ ಟ್ರಾನ್ಸಾಕ್ಷನ್ ಈಸ್ ಬೀಯಿಂಗ್ ಪ್ರೊಸೆಸ್ಡ್ ಅಂತಿದೆ. ಫೈನಲಿ ಸಕ್ಸಸ್ಫುಲಿ ಚೇಂಜ್ಡ್ ಯುವರ್ ಪಿನ್ ಅಂತ ತೋರಿಸುತ್ತೆ. ಇಲ್ಲಿ ನೋಡ್ಬೋದು, ಯುವರ್ ಪಿನ್ ಈಸ್ ಚೇಂಜ್ಡ್ ಸಕ್ಸಸ್ಫುಲಿ ಅಂತ, ಮೀನ್ಸ್ ಪಿನ್ ಜನ್ರೇಟ್ ಆಗಿದೆ ಅಂತ. ಇಲ್ಲಿ ಸ್ಲಿಪ್ ಸಹ ಬರುತ್ತೆ. ಈ ಸ್ಲಿಪ್ಪಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಸೇಮ್ ಅದೇ ಮೆಸೇಜ್ ಬಂದಿರುತ್ತೆ, ಯುವರ್ ಪಿನ್ ಈಸ್ ಚೇಂಜ್ಡ್ ಸಕ್ಸಸ್ಫುಲಿ ಅಂತ. ನಿಮಗೆ ಇಷ್ಟವಾದ ಪಾಸ್ವರ್ಡ್ ಏನು ನೀವು ಹಾಕಿರ್ತೀರ ಅದೇ ಪಿನ್ನು ಸೇವ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.